ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಯಾರು ನೀವು ಆನ್ಲೈನಲ್ಲಿ ಬರ್ತಾ ಇದ್ದೀರಿ, ಕಮ್, ನಾವು ಒಟ್ಟಾಗಿ ಕರ್ತನ ವಾಕ್ಯವನ್ನು ಧ್ಯಾನಿಸುವ, ಮೆಡಿಟೇಟ್ ಮಾಡುವ. ಕರ್ತನು ನಿಮ್ಮ ಹೃದಯಗಳನ್ನು ಸಂತೈಸಲಿ. ನಿಮ್ಮ ಹೃದಯಗಳನ್ನು ಸಂತೈಸಲು ಕರ್ತನು ಮಾತ್ರ ಶಕ್ತನಾಗಿದ್ದಾನೆ. ಪ್ರೈಸ್ ಗಾಡ್. ಮನುಷ್ಯನ ಯಾವುದೇ ಮಾತುಗಳಿರುವುದಾದರೂ ಕೂಡ ಅದು ಭಾವನಾತ್ಮಕ ಮಾತುಗಳಿರ್ಬೋದು, ಆದರೆ ಕರ್ತನ ಮಾತು ಅದು ಆತನೇ ಆಗಿದ್ದಾನೆ. ಹಿ ಇಂಪಾರ್ಟ್ ಹಿಮ್ಸೆಲ್ಫ್ ಥ್ರೂ ಹಿಸ್ ವರ್ಡ್. ಆತನು ತನ್ನ ವಾಕ್ಯದ ಮೂಲಕ ತನ್ನನ್ನು ನಿಮಗೆ ವರ್ಗಾವಣೆ ಮಾಡುತ್ತಾನೆ. ಪ್ರೈಸ್ ಗಾಡ್. ನೀವು ವಾಕ್ಯವನ್ನು ಕೇಳುವುದಂದರೆ ಕರ್ತನ ಆತ್ಮನು ನಿಮ್ಮಲ್ಲಿ ವರ್ಗಾವಣೆ ಆಗುವಂಥದ್ದು. ಇಂಪಾರ್ಟೇಷನ್, ವರ್ಗಾವಣೆ. ಅದಕ್ಕೋಸ್ಕರ ಬನ್ನಿ ಒಟ್ಟಾಗಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಮೊನ್ನೆ ನಾನು ಮಾತಾಡ್ತಾ ಇದ್ದೆ ಯೆಹೋಶುವನ ಬಗ್ಗೆ, ದೇವರ ವಾಕ್ಯದ ಪ್ರಾಮುಖ್ಯತೆ. ಇವತ್ತು ಅನೇಕರಿಗೆ ದೇವರ ವಾಕ್ಯದ ಪ್ರಾಮುಖ್ಯತೆ ಏನಂತ ಇದುವರೆಗೆ ಗೊತ್ತಿಲ್ಲ. ಪ್ರೈಸ್ ಗಾಡ್. ಒಮ್ಮೆ ನಿಮಗೆ ದೇವರ ವಾಕ್ಯದ ಪ್ರಾಮುಖ್ಯತೆ ಗೊತ್ತಾಯ್ತು ಅಂತ ಹೇಳಿದ್ರೆ ನೀವು ಸುಮ್ಮನೆ ಇರುವುದಿಲ್ಲ, ನಿಮ್ಮ ಲೈಫ್ ಇದ್ದ ಹಾಗೆ ಇರುವುದಿಲ್ಲ. ದೇವರ ವಾಕ್ಯವನ್ನು ಹೊಂದುವವನಿಗೆ ಸುಕ್ಷೇಮ ಉಂಟಾಗುವುದು ಅಂತ ಬೈಬಲ್ ಹೇಳ್ತದೆ. ಸುಕ್ಷೇಮ, ದ ಹೆಲ್ತ್. ಓಕೆ, ಆದ್ದರಿಂದ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಡೋಂಟ್ ನೆಗ್ಲೆಕ್ಟ್ ಗಾಡ್ಸ್ ವರ್ಡ್. ಗಾಡ್ಸ್ ವರ್ಡ್ ಇಸ್ ದ ಗಾಡ್ಸ್ ವಿಸ್ಡಮ್. ಸತ್ಯವೇದದಲ್ಲಿ ಹೇಳ್ತದೆ, ಜ್ಞಾನೋಕ್ತಿ 4ನೇ ಅಧ್ಯಾಯ 7ನೇ ವಚನ. ಪ್ರೊವರ್ಬ್, ಜ್ಞಾನೋಕ್ತಿ 4ನೇ ಅಧ್ಯಾಯ 7ನೇ ವಚನ. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ ಮೊದಲ ಪಾಠ, ಪ್ರಥಮ ಪಾಠ. Praise God. The wisdom is the principal thing, therefore get wisdom, and in all you are getting, get understanding. Praise God. ಇಲ್ಲಿ ಕನ್ನಡ ಹೇಳ್ತದೆ, ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ ಪ್ರಥಮ ಪಾಠ. ಈಗ ಜ್ಞಾನ ಅಂತ ಹೇಳಿದರೆ ದಿಸ್ ನಾಟ್ ಟಾಕಿಂಗ್ ಅಬೌಟ್ ದ ಸೆನ್ಸ್ ನಾಲೆಜ್, ಬಯಾಲಜಿ, ಕೆಮಿಸ್ಟ್ರಿ, ಆ ನಾಲೆಜ್ ಅಲ್ಲ ಇಲ್ಲಿ ಮಾತಾಡುವಂಥದ್ದು. ಇಲ್ಲಿ ಸ್ಪಿರಿಚುವಲ್ ಜ್ಞಾನ, ಆತ್ಮಿಕವಾದ ಜ್ಞಾನ. ಪ್ರೈಸ್ ಗಾಡ್. ಅದನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ ಮೊದಲ ಪಾಠ. ಪ್ರೈಸ್ ಗಾಡ್. ನೆಕ್ಸ್ಟ್ ಇರ್ತದೆ, ನಿನ್ನ ಎಲ್ಲ ಸಂಪತ್ತಿನಲ್ಲಿ ವಿವೇಕವನ್ನು ಪಡೆ. ಪ್ರೈಸ್ ಗಾಡ್. ಜ್ಞಾನವೆಂಬಾಕೆ ಶ್ರೇಷ್ಠಳೆಂದು ನೀನು ಭಾವಿಸಿದರೆ ಆಕೆಯು ನಿನ್ನನ್ನು ಉನ್ನತಿಗೆ ತರುವಳು, ಆಕೆಯನ್ನು ಅಪ್ಪಿಕೊಂಡರೆ ನಿನ್ನನ್ನು ಘನಪಡಿಸುವಳು. ಪ್ರೈಸ್ ಗಾಡ್. ಆಕೆಯು ನಿನ್ನ ತಲೆಗೆ ಅಂದದ ಪುಷ್ಪಮಾಲೆಯನ್ನಿಟ್ಟು ಸುಂದರ ಕಿರೀಟವನ್ನು ನಿನಗೆ ಒಪ್ಪಿಸುವಳು. ಪ್ರೈಸ್ ಗಾಡ್. ಇದೆಲ್ಲ ಹಾನರ್, ಸಮೃದ್ಧಿ ಎಲ್ಲ ಬರುವಂಥದ್ದು, ಇದೆಲ್ಲ ಮಾತಾಡುವಂಥದ್ದು ದೇವರ ವಾಕ್ಯದ ವಿಷಯವಾಗಿ. ಗಾಡ್ಸ್ ವರ್ಡ್ ಇಸ್ ಅ ಗಾಡ್ಸ್ ವಿಸ್ಡಮ್. ನೆಕ್ಸ್ಟ್ ಅದೇ, ಕಂದ ಆಲಿಸಿ ನನ್ನ ಮಾತುಗಳನ್ನು ಕೇಳು, ಕೇಳಿದರೆ ನಿನ್ನ ಜೀವಮಾನದ ವರ್ಷಗಳು ಹೆಚ್ಚುವವು. ಪ್ರೈಸ್ ಗಾಡ್. ಪುನಃ ನಾನು ಹೇಳ್ತೇನೆ, 4ನೇ ಅಧ್ಯಾಯ 10ನೇ ವಚನ. ಕಂದ, ದೇವರು ನಿನ್ನನ್ನು ಕರೆಯುವಾಗ ಕಂದ ಅಂತ ಕರೀತಾನೆ. ಹಿಯರ್ ಮೈ ಸನ್ ಆ್ಯಂಡ್ ರಿಸೀವ್ ಮೈ ಸೇಯಿಂಗ್ಸ್ ಆ್ಯಂಡ್ ದ ಇಯರ್ಸ್ ಆಫ್ ಯುವರ್ ಲೈಫ್ ವಿಲ್ ಬಿ ಮೆನಿ. ನಾನು ಜ್ಞಾನ ಮಾರ್ಗವನ್ನು ಉಪದೇಶಿಸಿ ಧರ್ಮ ಮಾರ್ಗದಲ್ಲಿ ನಿನ್ನನ್ನು ನಡೆಸುವೆನು. ನೆಕ್ಸ್ಟ್, ನೀನು ನಡೆಯುವಾಗ ನಿನ್ನ ಹೆಜ್ಜೆಗೆ ಇಕ್ಕಟ್ಟಾಗದು, ಓಡಿದರೆ ಮುಗ್ಗರಿಸುವುದಿಲ್ಲ. 13ನೇ ವಚನ ಹೇಳ್ತದೆ, ಸದುಪದೇಶವನ್ನು ಹಿಡಿ, ರೈಟ್ ಆದ ಬೋಧನೆಯನ್ನು ಹಿಡಿ, ಸಡಿಲ ಬಿಡಬೇಡ, ಅದನ್ನು ಕಾಪಾಡಿಕೊ, ಅದೇ ನಿನ್ನ ಜೀವ. ಯಾವಾಗ ನೀವು ರೈಟ್ ಆದ ಬೋಧನೆಯನ್ನು, ಸರಿಯಾದ ಬೋಧನೆಯನ್ನು ನೀವು ಕೇಳುತ್ತೀರಿ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಗ್ರಹಿಸುವ ಒಂದು ಸಂಗತಿ ಅದು ಇನ್ಕ್ರೀಸ್ ಆಗುತ್ತದೆ. ಪ್ರೈಸ್ ಗಾಡ್. ಯು ನೀಡ್ ಟು ಮೇಂಟೈನ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ನೀವು ದೇವರ ವಾಕ್ಯದ ವಿಷಯವಾದ ಗ್ರಹಿಕೆಯನ್ನು
ಅದು ನೀವು ಮೇಂಟೈನ್ ಮಾಡಬೇಕು. ನೀವು ಸಿಕ್ಕಿದ ಪುಸ್ತಕಗಳನ್ನು ಓದಿದರೆ ಒಂದು ವೇಳೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗಿಂತ ಕೆಳಗೆ ಇದ್ದ ಸುಮ್ಮನೆ ಎಲ್ಲೆಲ್ಲ ಪುಸ್ತಕಗಳು ಓದಿದರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಡಿಕ್ರೀಸ್ ಆಗುತ್ತದೆ. ಪ್ರೈಸ್ ಗಾಡ್, ಅದು ಕೆಳಗೆ ಬರುತ್ತದೆ. ಅದಕ್ಕೋಸ್ಕರ ಸಿಕ್ಕಿದ ಪುಸ್ತಕಗಳನ್ನು ಓದಬೇಡ್ರಿ. ಅದರ ಬದಲು ಸತ್ಯವೇದವನ್ನು ಓದಿರಿ. ಏನು ನೀವು ದೇವರ ವಾಕ್ಯದಲ್ಲಿ ನೀವು ಪವಿತ್ರಾತ್ಮ ನಿಮಗೆ ಪ್ರಕಟಿಸಿದ್ದಾನೆ ಅದನ್ನು ಮೇಂಟೈನ್ ಮಾಡಿರಿ. ಕೆಲವರು ಹೀಲಿಂಗನ್ನು ಹೊಂದುತ್ತಾರೆ, ಸ್ವಲ್ಪ ಹೊತ್ತಿನ ನಂತರ ಅದನ್ನು ಕಳಕೊಳ್ತಾರೆ. ಕೆಲವರು ಸಂಪತ್ತನ್ನು ಹೊಂದುತ್ತಾರೆ, ಕೆಲವು ಸಮಯದ ನಂತರ ಕಳಕೊಳ್ತಾರೆ. ಪ್ರೈಸ್ ಗಾಡ್, ದೇ ಆರ್ ನಾಟ್ ಮೇಂಟೈನ್ ದೇರ್ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಸದುಪದೇಶವನ್ನು ಹಿಡಿ, ಸಡಿಲ ಬಿಡಬೇಡ, ಅದನ್ನು ಕಾಪಾಡಿಕೊ, ಅದೇ ನಿನಗೆ ಜೀವ. ಪ್ರೈಸ್ ಗಾಡ್. ಅಪೊಸ್ತಲ ಪೌಲ ಹೇಳುತ್ತಾನೆ ಒಂದು ಕಡೆಯಲ್ಲಿ, ನಾನು ನಿಮಗೆಗೋಸ್ಕರ ಓದ್ತೇನೆ. ಪೌಲನು ಹೇಳುತ್ತಾನೆ, ತಿಮೋತಿ 2 ತಿಮೋತಿ ನಾವು ನೋಡ್ತೇವೆ. 2 ತಿಮೋತಿ 13 chapter 13 and 14. 2 ತಿಮೋತಿ 1st chapter 1ನೇ ಅಧ್ಯಾಯ 13 ಮತ್ತು 14 ವಚನ. ಓಕೆ. ನೀನು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯು ಪ್ರೀತಿ ಉಳ್ಳವನಾಗಿ ನನ್ನಿಂದ ಕೇಳಿದ ಸ್ವಸ್ಥ ಬೋಧನಾ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅನುಸರಿಸು. ಪ್ರೈಸ್ ಗಾಡ್. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತದೆ, ನೀನು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯು ಪ್ರೀತಿಯು ಉಳ್ಳವನಾಗಿ ನನ್ನಿಂದ ಕೇಳಿದ ಸ್ವಸ್ಥ ಬೋಧನಾ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅನುಸರಿಸು. ಹೋಲ್ಡ್ ಫಾಸ್ಟ್ ದ ಪ್ಯಾಟರ್ನ್ ಆಫ್ ಸೌಂಡ್ ವರ್ಡ್ಸ್ ವಿಚ್ ಯು ಹ್ಯಾವ್ ಹರ್ಡ್ ಫ್ರಮ್ ಮೀ ಇನ್ ಫೇತ್ ಆ್ಯಂಡ್ ಲವ್ ವಿಚ್ ಆರ್ ಇನ್ ಕ್ರೈಸ್ಟ್. ಫೇತ್ ಆ್ಯಂಡ್ ಲವ್, ಕ್ರಿಸ್ತಿಯ ಜೀವಿತದ ಮುಖ್ಯವಾದ 2 ಫೌಂಡೇಶನ್ಗಳು ಯಾವುದಂತ ಹೇಳಿದರೆ ಪ್ರೀತಿ ಮತ್ತು ನಂಬಿಕೆ. ಪ್ರೈಸ್ ಗಾಡ್. ಇದು ಫೌಂಡೇಶನ್ ಆಗಿದೆ. ಕ್ರಿಸ್ತನು ಬರುವಾಗ ಆತನು ಪ್ರೀತಿಯಲ್ಲಿ ನಡೆಯುತ್ತಿರುವ ಸಭೆಗೋಸ್ಕರ ಆತನು ಬರುತ್ತಾನೆ. ಆತನು ನಂಬಿಕೆಯಲ್ಲಿ ಇರುವಂಥ ಸಭೆಗೋಸ್ಕರ ಬರುತ್ತಾನೆ. ಇರಲಿ, ನೀನು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯು ಪ್ರೀತಿ ಉಳ್ಳವನಾಗಿ ನನ್ನಿಂದ ಕೇಳಿದ ಸ್ವಸ್ಥ ಬೋಧನ ವಾಕ್ಯವನ್ನು ಮಾದರಿ ಮಾಡಿಕೊಂಡು ಅನುಸರಿಸು. ನೆಕ್ಸ್ಟ್ 14ನೇ ವಚನ. ನಿನ್ನ ವಶಕ್ಕೆ ಕೊಡಲ್ಪಟ್ಟಿರುವುದನ್ನು ಶ್ರೇಷ್ಠವೆಂದು ತಿಳಿದು, that good thing which was committed to you, keep by the Holy Spirit who dwells in you. ನಿನ್ನ ವಶಕ್ಕೆ ಕೊಡಲ್ಪಟ್ಟಿರುವುದನ್ನು ಶ್ರೇಷ್ಠವೆಂದು ತಿಳಿದು ನಮ್ಮಲ್ಲಿ ವಾಸವಾಗಿರುವ ಪವಿತ್ರಾತ್ಮನ ಮೂಲಕ ಕಾಪಾಡು. ಇವತ್ತು ಎಷ್ಟೋ ಮಂದಿಗೆ ಗೊತ್ತಿಲ್ಲ, ಒನ್ಸ್ ದೇ ಬಾರ್ನ್ ಅಗೈನ್, ಒಮ್ಮೆ ಅವರು ಹೊಸದಾಗಿ ಹುಟ್ಟಿದಾಗ ಪವಿತ್ರಾತ್ಮನು ಅವರ ಒಳಗೆ ವಾಸ ಮಾಡ್ತಾ ಇದ್ದಾನಂತ. ಕೆಲವರು ಇದನ್ನು ಏನು ಮಾಡ್ತಾರೆ, ಒಂದು ಸಬ್ಜೆಕ್ಟ್ ಆಗಿ ತೆಗೆದುಕೊಳ್ತಾನೆ. ಆ ಪವಿತ್ರಾತ್ಮ ನಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಅವರು ಗೆಸ್ಸಿಂಗ್ ರಿಲಿಜಿಯಸ್ ಟೈಪಲ್ಲಿ. ಪ್ರೈಸ್ ಗಾಡ್. ಆ ರೀತಿ ನಾವು ತಿಳಿದುಕೊಳ್ಳುವುದಲ್ಲ. ಇನ್ನೊಬ್ಬ ಬಂದು ಹೇಳ್ತಾನೆ ಪವಿತ್ರಾತ್ಮ ಬರ್ತಾನೆ, ಪವಿತ್ರಾತ್ಮ ಹೋಗ್ತಾನೆ ಅಂತ. ಯು ಲೂಸ್ ಯು ಅಂಡರ್ಸ್ಟ್ಯಾಂಡಿಂಗ್. ಏನು ನೀವು ಹೊಂದಿದ್ದೀರಿ ಅದನ್ನು ಕಳಗೊಳ್ತೀರಿ. ಪ್ರೈಸ್ ಗಾಡ್. ಇನ್ನೊಬ್ಬ ಬೋಧಕ ಬರ್ತಾನೆ, ಇಳಿದು ಬಾ ದೇವ, ಇಳಿದು ಬಾ ಪವಿತ್ರಾತ್ಮನೇ, ಇಳಿದು ಬಾ ಅಂತ. ಓಕೆ, ಆತನು ಇಳಿದು ಬಂದಾನೆ 50 ದಿವಸ. ಪ್ರೈಸ್ ಗಾಡ್. ಆತನು 50 ದಿವಸ ಇಳಿದು ಬಂದವನು, ಆತನು ರಿಟರ್ನ್ ಹೋಗಲಿಲ್ಲ. ಪ್ರೈಸ್ ಗಾಡ್. ಆತನು ಭೂಲೋಕದಲ್ಲಿ ಇದ್ದಾನೆ, ಭೂಲೋಕದಲ್ಲೇ ಸಂಚರಿಸ್ತಾ ಇದ್ದಾನೆ. ಹಿ ಈಸ್ ವೇಟಿಂಗ್ ಫಾರ್ ಆಲ್ ಪೀಪಲ್. ಪ್ರೈಸ್ ಗಾಡ್. ಹಿ ಈಸ್ ವೇಟಿಂಗ್. ದಿಸ್ ಇಸ್ ದ ಗ್ರೇಸ್ ಟೈಮ್. ಇದು ಕೃಪೆಯ ಸಮಯ, ಇದು ಸಭೆಯ ಸಮಯ, ಇದು ಪವಿತ್ರಾತ್ಮನ ಸಮಯ. ಪವಿತ್ರಾತ್ಮ ಇಲ್ಲದೆ ಸಭೆ ಇಲ್ಲ. ಸಭೆ ಪವಿತ್ರಾತ್ಮನ ಒಂದು ಪ್ರಾಡಕ್ಟ್, ಅದರ ಅರ್ಥ ಫಲವಾಗಿದೆ. ದ ಚೈಲ್ಡ್ ಆಫ್ ದ ಹೋಲಿ ಸ್ಪಿರಿಟ್. ಪ್ರೈಸ್ ಗಾಡ್.
ಪವಿತ್ರಾತ್ಮನ ಮೂಲಕ ಸಭೆ ಹುಟ್ಟಿದೆ. ಅದಕ್ಕೋಸ್ಕರ ಆ ಪವಿತ್ರ ಆತ್ಮನು 24/7 ನಿಮ್ಮ ಒಳಗೆ ಆತನು ವಾಸ ಮಾಡ್ತಾ ಇದ್ದಾನೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ನಿನ್ನ ವಶಕ್ಕೆ ಕೊಡಲ್ಪಟ್ಟಿರುವುದನ್ನು ಶ್ರೇಷ್ಠವೆಂದು ತಿಳಿದು. ನಿನ್ನ ಒಳಗೆ ಇರುವ ಪವಿತ್ರ ಆತ್ಮನು ಶ್ರೇಷ್ಠವೆಂದು ತಿಳಿದು. ಅದಕ್ಕೆ ಅಪೊಸ್ತಲ ಬರೆದ, ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಮೊದಲ ಪಾಠ. ಯಾವ ಜ್ಞಾನ? ನಿನಗೆ ಫೀಲ್ ಆಗುವುದಿಲ್ಲ ಪವಿತ್ರ ಆತ್ಮ ನಿನ್ನ ಒಳಗಿದ್ದಾನಂತ. ಪವಿತ್ರ ಆತ್ಮ ನಿನ್ನಲ್ಲಿ ವಾಸ ಮಾಡ್ತಾನೆ, ನಿನಗೇನು ಕಾಣುವುದಿಲ್ಲ ವಿಸಿಬಲ್ಗೆ, ನಿನ್ನ ಈ ಆಪ್ಟಿಕಲ್ ಐಸ್ಗೆ, ಕಣ್ಣುಗಳಿಗೆ ನಿನಗೆ ಆತನು ಕಾಣುವುದಿಲ್ಲ. ಅಥವಾ ಅವನ ಯಾವುದೊಂದು ಗಾಳಿ ಸ್ವರ ಕೂಡ ಕೇಳುವುದಿಲ್ಲ, ನಿಮಗೆ ಟೇಸ್ಟ್ ಕೂಡ ಆಗುವುದಿಲ್ಲ, ಸ್ಮೆಲ್ ಕೂಡ ಆಗುವುದಿಲ್ಲ. ಬಟ್ ನಿನ್ನ ಒಳಗೆ ಆತನು ವಾಸ ಮಾಡುತ್ತಾನೆ ಎಂದು ತಿಳಿದುಕೊಳ್ಳುವಂಥ ಜ್ಞಾನ. ಪ್ರೈಸ್ ಗಾಡ್. ಜ್ಞಾನ, ದ ವರ್ಡ್, ಇದು ಇಂದ್ರಿಯಗಳಿಗೆ ಮೀರಿದ ಜ್ಞಾನ. ಅದರರ್ಥ ನಿನ್ನ ಒಳಗೆ ನಿನಗೆ ಫೀಲ್ ಆಗಿದ್ರೆ ಪವಿತ್ರಾತ್ಮ ಇಲ್ಲ ಅಂತ ಅರ್ಥ ಅಲ್ಲ. ಪವಿತ್ರಾತ್ಮ ನಿನ್ನ ಒಳಗೆ ವಾಸ ಮಾಡುತ್ತಾ ಇದ್ದಾನೆ. ದ ಬೈಬಲ್ ಹೇಳ್ತದೆ, ನೀನು ಅದನ್ನು ಶ್ರೇಷ್ಠವೆಂದು ತಿಳಿದುಕೊಂಡರೆ ಅದನ್ನು ನಿನ್ನ ಉನ್ನತಿಗೆ ತರುವುದು. ಪ್ರೈಸ್ ಗಾಡ್. ನಿನ್ನ ಕೊರಳಿಗೆ ಪುಷ್ಪಮಾಲೆಯನ್ನು ಹಾಕುವುದು, ನಿನ್ನ ಕಿರೀಟವನ್ನು ಕೊಡುವುದು. ದಟ್ಸ್ ಮೀನ್ಸ್ ಹಾನರ್. ಎಲ್ಲಿ ನೀನು ಹೋಗ್ತಿ, ಯು ವಿಲ್ ರಿಸೀವ್ ದ ಹಾನರ್. ಪ್ರೈಸ್ ಗಾಡ್. ಅದಕ್ಕೋಸ್ಕರ ನಿನ್ನ ವಶಕ್ಕೆ ಕೊಡಲ್ಪಟ್ಟಿರುವುದನ್ನು ಶ್ರೇಷ್ಠವೆಂದು ತಿಳಿದು ನಮ್ಮಲ್ಲಿ ವಾಸವಾಗಿರುವ ಪವಿತ್ರಾತ್ಮನ ಮೂಲಕ ಅದನ್ನು ಕಾಪಾಡು. ನಿಮ್ಮ ಒಳಗೆ ಆ ಪವಿತ್ರಾತ್ಮನು ವಾಸ ಮಾಡುತ್ತಾ ಇದ್ದಾನೆ. ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಾ? ಯಾವ ಕಂಟ್ರಿಯಿಂದ ನೀವು ವಾಚ್ ಮಾಡ್ತಾ ಇದ್ದೀರಾ? ಪವಿತ್ರಾತ್ಮನು ನಿಮ್ಮ ಒಳಗೆ, ಇಫ್ ಯು ಅಕ್ಸೆಪ್ಟೆಡ್ ಜೀಸಸ್. ಪ್ರೈಸ್ ಗಾಡ್. ಸಿ, ಕ್ರೈಸ್ತರು ಅಂತ ಹೇಳಿದರೆ ಕ್ರೈಸ್ತ ತಂದೆ ತಾಯಿಗಳಿಗೆ ಹುಟ್ಟಿದವರು ಕ್ರೈಸ್ತರಲ್ಲ. ಯೇಸುವನ್ನು ಸ್ವಂತ ಅಥವಾ ರಿಲಿಜಿಯಸ್ ಡ್ಯೂಟಿ ಮಾಡಿದವರು ಕ್ರೈಸ್ತರಲ್ಲ. ಯಾರಲ್ಲಿ ಕ್ರಿಸ್ತನ ಆತ್ಮನು ಇದ್ದಾನೋ ಅವರು ಕ್ರೈಸ್ತರು. ಪ್ರೈಸ್ ಗಾಡ್. ದ ಬೈಬಲ್ ಹೇಳ್ತದೆ, ರೋಮನ್ಸ್ 8:9 ವರ್ಸ್. ರೋಮನ್ಸ್ 8:9 ವರ್ಸ್. ನೀವಾದರೂ ನಿಮ್ಮಲ್ಲಿ ದೇವರಾತ್ಮನು ವಾಸವಾಗಿರುವುದಾದರೆ ಶರೀರ ಭಾವದಿನರಲ್ಲ, ಅಂದರೆ ಶರೀರ ಅಂದರೆ ಇಂದ್ರಿಯಕ್ಕೆ ಅನುಸಾರವಾಗಿ ಅಲ್ಲ, ದೇವರಾತ್ಮನಿಗೆ ಆಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಪ್ರೈಸ್ ಗಾಡ್. ಅವನು ಕ್ರಿಸ್ತನಿಗೆ ಸಂಬಂಧಪಟ್ಟವನಲ್ಲ. ಅವನ ಹೆಸರು ಜಾನ್ ಇರ್ಬೋದು, ಪೀಟರ್ ಇರ್ಬೋದು, ಹೆಸರು ಒಳ್ಳೆಯದು. ಬಟ್ ದೇ ಆರ್ ನಾಟ್ ಬಿಲಾಂಗ್ ಟು ಕ್ರೈಸ್ಟ್. ಕೆಲವೊಮ್ಮೆ ಆ ಹೆಸರಿಟ್ಕೊಂಡು ಅವರು ಕ್ರಿಸ್ತ ವಿರೋಧಿಗಳಾಗಿರ್ತಾರೆ. ಕ್ರಿಸ್ತ ವಿರೋಧಿಗಳು, ಅವರ ಆ್ಯಕ್ಷನ್ಗಳಲ್ಲಿ ಗೊತ್ತಾಗ್ತದೆ ಇವರು ಕ್ರಿಸ್ತನ ವಿರೋಧಿಗಳಂತ. ಹೆಸರು ಮಾತ್ರ ಪೀಟರ್, ಹೆಸರು ಮಾತ್ರ ಜಾನ್. ಯಾಕಂದರೆ ಇವರದ್ದೇ ಹೆಸರು ಹೇಳಿದರೆ ತೊಂದರೆ ಇಲ್ಲ, ಪೀಟರ್ ಮತ್ತು ಜಾನ್. ಇಲ್ಲದ್ರೆ ಕೆಲವರು ದುಃಖ ಆಗ್ಬೋದು. ಫಸ್ಟ್ ಜಾನ್ ಇದ್ದಾರೆ. ಓಕೆ, ಕ್ರಿಸ್ತರಲ್ಲ. ಒಂದು ಸ್ಕ್ರಿಪ್ಚರನ್ನು ನಾನು ನಿಮಗೋಸ್ಕರ ಓದ್ತೇನೆ. ಐ ವಿಲ್ ರೀಡ್ ಫಾರ್ ಯು. ರೋಮನ್ಸ್ 9:6 ವರ್ಸ್. ರೋಮನ್ಸ್ 9:6 ವರ್ಸ್. ದೇವರು ಹೇಳಿದ ಮಾತು ತಪ್ಪೆಂದು ನಾವು ಭಾವಿಸಕೂಡದು. ಯಾಕಂದರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲ್ರಲ್ಲ. ಬಟ್ ಇಟ್ ಈಸ್ ನಾಟ್ ದಟ್ ದ ವರ್ಡ್ ಆಫ್ ಗಾಡ್ ಹ್ಯಾಸ್ ಟೇಕನ್ ನೋ ಇಫೆಕ್ಟ್, ಫಾರ್ ದೇ ಆರ್ ನಾಟ್ ಆಲ್ ಇಸ್ರಾಯೇಲ್ ಹೂ ಆರ್ ಆಫ್ ಇಸ್ರಾಯೇಲ್. ಇಲ್ಲಿ ಪುನಃ ಹೇಳ್ತೇನೆ, ಇಲ್ಲಿ ಕೇಳ್ರಿ. ದೇವರು ಹೇಳಿದ ಮಾತು ತಪ್ಪೆಂದು ನಾವು ಭಾವಿಸಕೂಡದು. ಯಾಕಂದರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲ ಇಸ್ರಾಯೇಲ್ರಲ್ಲ. ಕ್ರೈಸ್ತರಲ್ಲಿ ಹುಟ್ಟಿದವರೆಲ್ಲರೂ ಕ್ರೈಸ್ತರಲ್ಲ. ಹಲೋ, ನೆಕ್ಸ್ಟ್ ಅಲ್ಲಿ ನಿಮ್ಗೆ ಆನ್ಸರ್ ಇದೆ ಅಲ್ಲಿ. ಹಾಗೆಯೇ ಅಬ್ರಾಮನ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳೆಂದು ಎನಿಸಲ್ಪಡುವುದಿಲ್ಲ, ಆದರೆ ಇಸಾಕನಿಂದ ಹುಟ್ಟಿದವರೇ ನಿನ್ನ ಸಂತತಿ ಎನಿಸಿಕೊಳ್ಳುವರು ಎಂದು ದೇವರು ಹೇಳಿದ್ದಾನೆ. ರೈಟ್. ನೆಕ್ಸ್ಟ್, ಈ ಮಾತಿನ ಅರ್ಥವೇನೆಂದರೆ, ಓಲ್ಡ್ ಟೆಸ್ಟಮೆಂಟ್ ಕೆಲವು ಸಂಗತಿಗಳನ್ನು ಕೊಟ್ಟು ಇಲ್ಲಿ ಅಪೊಸ್ತಲ ಪೌಲ ಇಲ್ಲಿ ಮಾತಾಡ್ತಾನೆ. ಈ ಮಾತಿನ ಅರ್ಥವೇನೆಂದರೆ, ಪ್ರೈಸ್ ಗಾಡ್, ಆ ಮಾತಿನ ಅರ್ಥವೇನೆಂದರೆ, ಶರೀರ ಸಂಬಂಧವಾಗಿ ಹುಟ್ಟಿದವರೆಲ್ಲ ದೇವರ ಮಕ್ಕಳಲ್ಲ. ನನ್ನ ತಂದೆಯ ಹೆಸರು ಮೌರಿಸ್ ಲೋಬೋ,
ಮೌರಿಸ್ ಲೋಬೋಗೆ ನನ್ನ ಶರೀರ ಹುಟ್ಟಿದೆ. ಶರೀರದಿಂದ ಒಂದು ಶರೀರ ಹುಟ್ಟಿದೆ. ಅದಕ್ಕೆ ಹೇಳ್ತಾರೆ ಶರೀರ ಸಂಬಂಧದಿಂದ ಹುಟ್ಟಿದವರೆಲ್ಲ ದೇವರ ಮಕ್ಕಳಲ್ಲ. ಪ್ರೈಸ್ ಗಾಡ್. ಈ ಮಾತಿನ ಅರ್ಥವೇನೆಂದರೆ ಶರೀರ ಸಂಬಂಧವಾಗಿ ಹುಟ್ಟಿದವರೆಲ್ಲ ದೇವರ ಮಕ್ಕಳಲ್ಲ. ವಾಗ್ದಾನ ಸಂಬಂಧವಾಗಿ ಹುಟ್ಟಿದವರೇ ಅಬ್ರಾಮನ ಸಂತತಿಯವರಿಂದ ಎಣಿಸಲ್ಪಡುವರು ಎಂಬುದು. ಪ್ರೈಸ್ ಗಾಡ್. ಅದರ ಅರ್ಥ ನಾನು ಓದ್ತೇನೆ ನಿಮಗೆ. ಪ್ರೈಸ್ ಗಾಡ್. ಶರೀರ ಸಂಬಂಧದಿಂದ ಹುಟ್ಟಿದವರು ದೇವರ ಮಕ್ಕಳಲ್ಲ. ಹಾಗೆ ದೇವರ ಮಕ್ಕಳು ಯಾರು? ದೇವರ ಮಕ್ಕಳು ಯಾರು? ಯೋಹಾನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 12ನೇ ವಚನ. ಯಾರು ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯಾರು ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಬಟ್ ಆಸ್ ಮೆನಿ ಆಸ್ ರಿಸೀವ್ಡ್ ಹಿಮ್, to them he gave the right to become children of God, to those who believe in his name. ನೆಕ್ಸ್ಟ್ ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಪರ್ಕದಿಂದಾಗಲಿ ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ಕಮನ್ ರೈಸ್. ಇವರು ದೇವರಿಂದ ಹುಟ್ಟಿದವರು. ಇವರು ಶರೀರ ಸಂಬಂಧವಾಗಿ ಹುಟ್ಟಿದವರಲ್ಲ. ಹಾಗಾದರೆ ದೇವರಿಂದ ಹುಟ್ಟಿದವರು. ದೇವರಿಂದ ಹುಟ್ಟಿದವರು ಶರೀರ ಸಂಬಂಧವಾಗಿ ಹುಟ್ಟಿದವರು. ಪ್ರೈಸ್ ಗಾಡ್. ದೇವರು ಯಾರಾಗಿದ್ದಾನೆ? ಗಾಡ್ ಇಸ್ ದ ಸ್ಪಿರಿಟ್. ಅದಕ್ಕೆ ಯೇಸುಸ್ವಾಮಿ ಒಂದು ನಿಕೋದಮನಿಗೆ ಒಂದಿನ ಹೇಳಿದ. ನಿಕೋದಮ ರಾತ್ರಿ ವೇಳೆಯಲ್ಲಿ ಯೇಸುಸ್ವಾಮಿ ಹತ್ರ ಬಂದ. ನೀನು ಮೇಲಿನಿಂದ ಬಂದ ಬೋಧಕಂತ ನನಗೆ ಗೊತ್ತು. ದೇವರ ಸಹಾಯವಿಲ್ಲದೆ ಇದೆಲ್ಲ ನಿನ್ನ ಹತ್ರ ಮಾಡಲಿಕ್ಕೆ ಸಹಾಯವಿಲ್ಲದೆ ಇದೆಲ್ಲ ನಿನಗೆ ಮಾಡಲಿಕ್ಕೆ ಆಗುವುದಿಲ್ಲ ನನಗೆ ಗೊತ್ತು. ಯೇಸುಸ್ವಾಮಿ ಹೇಳಿದ, ನಿಕೋದಮ, ನೀನು ಹೊಸದಾಗಿ ಹುಟ್ಟದಿದ್ದರೆ ನೀನು ದೇವರ ರಾಜ್ಯವನ್ನು ಕಾಣುವುದಿಲ್ಲ. ಒಬ್ಬ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯಕ್ಕೆ ಸೇರುವುದಿಲ್ಲ. ಪ್ರೈಸ್ ಗಾಡ್. ನಿಕೋದಮನಿಗೆ ಬಹಳ ಆಶ್ಚರ್ಯವಾಯಿತು. ಅವನು ಆಲ್ರೆಡಿ ಮುದುಕನಾಗಿದ್ದಾನೆ. ಅವನು ಹೇಳ್ತಾನೆ, ಮನುಷ್ಯನು ಮುದುಕನಾದ ಮೇಲೆ ಹೊಸದಾಗಿ ಹುಟ್ಟುವುದು ಹೇಗೆ? 3ನೇ ಅಧ್ಯಾಯ 4-5ನೇ ವಚನ ಯೋಹಾನ ಸುವಾರ್ತೆಯಲ್ಲಿ. ಓಕೆ. ಅದಕ್ಕೆ ಯೇಸು ನಿಕೋದಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದಿತ್ತೇ ಎಂದು ಕೇಳಿದನು. ಇವತ್ತು ಅನೇಕರ ಹತ್ರ ಪ್ರಶ್ನೆ ಇದೆ, ಹೊಸದಾಗಿ ಹುಟ್ಟುವುದಂದ್ರೆ ಅಂತ. ಯಾವುದೊಂದು ಗುಂಪಿಗೆ ಸೇರುವುದಾ? ಯಾವುದೇ ಗುಂಪಿಗೆ ಸೇರಿದ ನಿಂದು ಹೊಸದಾಗಿ ಹುಟ್ಟುವುದಿಲ್ಲ. ಅಥವಾ ಈ ಜಾತಿ ಬಿಟ್ಟು ಆ ಜಾತಿಗೆ ಹೋಗುವುದಾ? ನೀನು ಜಾತಿ ಮೆಂಟಾಲಿಟಿಯಲ್ಲಿ ಇರ್ತಿ, ದೇವರ ಮಗನಾಗಿರುವುದಿಲ್ಲ. ದೇರ್ ಆರ್ ಸೋ ಮೆನಿ ಕ್ವಶನ್ಸ್. ಯಾವುದೊಂದು ಚರ್ಚಲ್ಲಿ ಮೆಂಬರ್ಶಿಪ್ ಆಗುವುದಾ? ರೈಟ್. ಸೋ ಮೆನಿ ಕ್ವಶನ್ಸ್. ಅದು ಕನ್ವರ್ಟ್ ಆಗಬೇಕಾ? ಹೆಸರು ಚೇಂಜ್ ಮಾಡಬೇಕಾ? ಇದು ಯಾವುದಲ್ಲ. ನಿಕೋದಮನಿಗೆ ಕೂಡ ಅದೇ ರೀತಿ ಅವನು ಆತ್ಮಿಕ ಪ್ರಶ್ನೆಗೆ, ಆತ್ಮಿಕ ಉತ್ತರಕ್ಕೆ ಶಾರೀರಿಕ ಕ್ವಶನ್ ಕೇಳಿದ. ಯಾಕಂದರೆ ಸ್ಪಿರಿಚುವಲಿ ಆತನು ಬ್ಲೈಂಡ್. ಆತನು ಬಾರ್ನ್ ಅಗೇನ್ ಆಗಲಿಲ್ಲ. ಹಿ ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ಆಫ್ ದ ಸ್ಪಿರಿಟ್. ಆತನಿಗೆ ಆತ್ಮಿಕ ಸಂಗತಿಗಳು ಅರ್ಥ ಆಗೋದಿಲ್ಲ. ಅವನಿಗೆ ಬೈಬಲ್ ಓದುವುದಂದರೆ ಕುರುಡನು ಕನ್ನಡಿ ನೋಡಿದ ಹಾಗೆ. ಇದು ನಾನು ಹೇಳುವುದಲ್ಲ, ಬೈಬಲ್ ಹೇಳ್ತದೆ. ಒಬ್ಬ ಕುರುಡನು ಕನ್ನಡಿ ನೋಡಿದರೆ ಅವನಿಗೆ ಅರ್ಥ ಆಗುವುದಿಲ್ಲ. ಪ್ರೈಸ್ ಗಾಡ್. ಸ್ಪಿರಿಚುವಲ್ ಬ್ಲೈಂಡ್. ಅದೇ ರೀತಿ ಬಾರ್ನ್ ಅಗೇನ್ ಆಗದವನು ಎಷ್ಟು ಬೈಬಲ್ ಓದಿದ್ರು, ತಲೆ ಕೆಳಗೆ ಮಾಡಿ ಪೀಂಟಿಸಿದ್ರು, ಅವನಿಗೆ ಬೈಬಲ್ ಅರ್ಥ ಆಗುವುದಿಲ್ಲ, ದೇವರ ವಾಕ್ಯ. ಯಾಕಂದರೆ ದೇವರ ವಾಕ್ಯ ಅರ್ಥ ಆಗುವಂಥದ್ದು ಯಾವಾಗಂದರೆ ಅವನ ಸ್ಪಿರಿಚುವಲ್ ಐಸ್ಗಳು ಓಪನ್ ಆದಾಗ. ಅಲ್ಲಿವರೆಗೆ ಅವನಿಗೆ ಅದು ಸ್ಟೋರಿ ಬುಕ್, ಅಲ್ಲಿವರೆಗೆ ಅವನಿಗೆ ಒಂದು ಕತೆ ಪುಸ್ತಕ, ಅಲ್ಲಿವರೆಗೆ ಅವನಿಗೆ ಒಂದು ರಿಲಿಜಿಯಸ್ ಪುಸ್ತಕ. ಯಾವಾಗ ಕಣ್ಣು ಓಪನ್ ಆಗ್ತದೆ ಆಗ ಅವನು ನೋಡ್ತಾನೆ. ಥ್ರೂ ದಿಸ್ ವರ್ಡ್ ಯು ಕ್ಯಾನ್ ಸಿ ದ ಕಿಂಗ್ಡಮ್, ಯು ಕ್ಯಾನ್ ಸಿ ದ ರೆಲ್ಮ್ ಆಫ್ ದ ಸ್ಪಿರಿಟ್. ಆತ್ಮಿಕ ಲೋಕವನ್ನು ನೀವು ನೋಡ್ಬೋದು. ಇಲ್ಲಿ ನಿಕೋದಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದಿತ್ತೇ ಎಂದು ಕೇಳಿದನು. ನೆಕ್ಸ್ಟ್ 5ನೇ ವಚನ.
ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಇಲ್ಲಿ ನೀರು ಎಂಬುವಂಥದ್ದು ರಿಪ್ರೆಸೆಂಟ್ ಮಾಡುವಂಥದ್ದು ದ ವರ್ಡ್ ಆಫ್ ಗಾಡ್. ಆತ್ಮ ಅಂತ ಹೇಳಿದರೆ ದ ಹೋಲಿ ಸ್ಪಿರಿಟ್, ಪ್ರೈಸ್ ಗಾಡ್, ಪವಿತ್ರಾತ್ಮನು. ಓಕೆ, 6ನೇ ವಚನ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ದಟ್ ವಿಚ್ ಇಸ್ ಬಾರ್ನ್ ಆಫ್ ದ ಫ್ಲೆಶ್ ಇಸ್ ಅ ಫ್ಲೆಶ್, and that which is born of the spirit is the spirit. Right? Who is the spirit? God is the spirit. The Bible says, ಯಾರು ಆತನನ್ನು ಅಂಗೀಕಾರ ಮಾಡಿದ್ರು ಅಂದರೆ ಯೇಸುವಿನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಇವರು ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ದೇವರು ಯಾರು? ದೇವರು ಆತ್ಮಸ್ವರೂಪಿ. ಆತ್ಮದಿಂದ ಆತ್ಮ ಹುಟ್ಟುವುದು, ಶರೀರದಿಂದ ಶರೀರ ಹುಟ್ಟುವುದು. ಅದಕ್ಕೆ ಶರೀರ ಸಂಬಂಧವಾಗಿ ಹುಟ್ಟಿದವರೆಲ್ಲ ದೇವರ ಮಕ್ಕಳಲ್ಲ, ವಾಗ್ದಾನ ಸಂಬಂಧವಾಗಿ, ದಟ್ ಮೀನ್ಸ್ ಥ್ರೂ ದ ವರ್ಡ್, ವಾಕ್ಯ ಎಂಬ ಬೀಜದಿಂದ ನೀವು ಹುಟ್ಟಿದವರು ದೇವರ ಮಕ್ಕಳಾಗಿದ್ದೀರಿ. ಓಕೆ, ನೀವು ದೇವರ ಮಕ್ಕಳಾಗಿ ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ. ದಿಸ್ ಇಸ್ ಸ್ಪಿರಿಚುವಲ್ ನಾಲೆಜ್. ಬೇಕಾದರೆ ನಾನು ನಿಮಗೊಂದು ಇನ್ನೊಂದು ಸ್ಕ್ರಿಪ್ಚರ್ ಕೊಡ್ತೇನೆ. ಜೇಮ್ಸ್ 1:18 ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. ಆತನು ತನ್ನ ಸೂಚಿತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು. ಆಫ್ ಹಿಸ್ ಓನ್ ವಿಲ್ ಹಿ ಬ್ರಾಟ್ ಅಸ್ ಫಾರ್ತ್ ಬೈ ದ ವರ್ಡ್ ಆಫ್ ಟ್ರೂತ್, ದಟ್ ವಿ ಮೈಟ್ ಬಿ ಎ ಕೈಂಡ್ ಆಫ್ ಫಸ್ಟ್ ಫ್ರೂಟ್ ಆಫ್ ಹಿಸ್ ಕ್ರೀಚರ್. ಪ್ರೈಸ್ ಗಾಡ್. ಆತನು ತನ್ನ ಸೂಚಿತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲವಾದೆವು. ಓಕೆ, ಇನ್ನೊಂದು ಸ್ಕ್ರಿಪ್ಚರ್ ನಾನು ಓದ್ತೇನೆ. 1 Peter 1:23. 1 Peter 1:23. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ. ಇಂಗ್ಲಿಷ್ನಲ್ಲಿ ಹೇಳ್ತೀನಿ, ಹ್ಯಾವಿಂಗ್ ಬೀನ್ ಬಾರ್ನ್ ಅಗೇನ್, ನಾಟ್ ಆಫ್ ಕರಪ್ಟಬಲ್ ಸೀಡ್ ಬಟ್ ಇನ್ಕರಪ್ಟಬಲ್, ಥ್ರೂ ದ ವರ್ಡ್ ಆಫ್ ಗಾಡ್ ವಿಚ್ ಲೀವ್ಸ್ ಆ್ಯಂಡ್ ಅಬೈಡ್ಸ್ ಫಾರ್ ಎವರ್. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕ ಉಂಟಾಯಿತು. ಯು ಆರ್ ಬಾರ್ನ್ ಆಫ್ ಗಾಡ್. ಪ್ರೈಸ್ ಗಾಡ್. ಹೇಳ್ರಿ, ಐ ಆಮ್ ಎ ಸ್ಪಿರಿಟ್, ಐ ಹ್ಯಾವ್ ಎ ಸೋಲ್, ಐ ಲಿವ್ ಇನ್ ದಿಸ್ ಬಾಡಿ. ಯು ಆರ್ ದ ರೀಪ್ರೊಡಕ್ಷನ್ ಆಫ್ ಗಾಡ್ಸ್ ವರ್ಡ್. ನೀವು ದೇವರ ವಾಕ್ಯದ ಪುನರ್ ಉತ್ಪತ್ತಿಯಾಗಿದ್ದಿ. ಯು ಆರ್ ದ ರೀಪ್ರೊಡಕ್ಷನ್, ಯು ಆರ್ ದ ಲಿವಿಂಗ್ ಎಪಿಸ್ಟಲ್. ನೀನು ದೇವರ ಜೀವಂತವಾದ ಪತ್ರಿಕೆ ಆಗಿದ್ದಿ. ನಾನು ಹೇಳುವುದಲ್ಲ, ಅದು ಸತ್ಯವೇದ ಹೇಳ್ತದೆ. ಯು ಆರ್ ದ ಲಿವಿಂಗ್ ಎಪಿಸ್ಟಲ್, ಯು ಆರ್ ನಾಟ್ ಎ ಲೆಟರ್. ಪ್ರೈಸ್ ಗಾಡ್. ಯು ಆರ್ ವಾಕಿಂಗ್ ವರ್ಡ್, ಯು ಆರ್ ಟಾಕಿಂಗ್ ವರ್ಡ್. ನೀನು ನಡೆಯುವಂಥ ವಾಕ್ಯವಾಗಿದ್ದಿ. ಯು ಆರ್ ದ ವರ್ಡ್ ಎಕ್ಸ್ಪ್ರೆಷನ್. ಪ್ರೈಸ್ ಗಾಡ್. ದ ಗಾಡ್ ಸೀಡ್ ರಿಮೇನ್ಸ್ ಇನ್ ಯು. ದೇವರ ವಾಕ್ಯ ಅಂದರೆ ದೇವರ ಬೀಜ ನಿಮ್ಮಲ್ಲಿ ನೆಲೆಗೊಂಡಿದೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ 3:9. ಫಸ್ಟ್ ಲೆಟರ್ ಆಫ್ ಜಾನ್ 3:9. ಓಕೆ, ದೇವರಿಂದ ಹುಟ್ಟಿದವನು ಪಾಪ ಮಾಡೋನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವನಾಗಿರಲಾರನು. Whoever has been born of God does not sin, for his seed remains in him. His seed. ನಿಮ್ಮ ಒಳಗೆ ದೇವರ ವಾಕ್ಯ ಎಂಬ ಬೀಜ, ದೇವರ ಫುಲ್ನೆಸ್, ಲೈಫ್ ನಿಮ್ಮ ಆತ್ಮದ ಒಳಗಿದೆ. Once you born again, God's own life, God's own nature, God's own fullness dwell in your spirit. ನಿಮ್ಮ ಆತ್ಮದಲ್ಲಿ ವಾಸ ಮಾಡ್ತಾ ಇದೆ. ಪ್ರೈಸ್ ಗಾಡ್. ಯಾವಾಗ ಇದನ್ನು ನೀವು ಡಿಸ್ಕವರಿ ಮಾಡ್ತೀರಿ, ನೀವು ಪಾಪ ಮಾಡಲಿಕ್ಕೆ ಆಗೋದಿಲ್ಲ. ಯು ಆರ್ ಎಂಜಾಯಿಂಗ್ ದ ಲೈಫ್ ಆಫ್ ಗಾಡ್, ಯು ಆರ್ ಎಂಜಾಯಿಂಗ್ ಪೀಸ್, ಯು ಆರ್ ಎಂಜಾಯಿಂಗ್ ಹೆಲ್ತ್, ಯು ಆರ್ ಎಂಜಾಯಿಂಗ್ ದ ಲೈಫ್ ಆಫ್ ಗಾಡ್. ಯಾವಾಗ ಒಬ್ಬ ವ್ಯಕ್ತಿ ಆತ್ಮದಲ್ಲಿ ಮಲಗುತ್ತಾನೆ, ಅವನು ಹೆಚ್ಚಾಗಿ ಪ್ರಾಬ್ಲಮ್ಗಳನ್ನು ಡಿಸ್ಕವರಿ ಮಾಡುತ್ತಾನೆ.
ಯಾವ ವ್ಯಕ್ತಿ ದೇವರ ವಾಕ್ಯದಲ್ಲಿ ಇಂಟ್ರೆಸ್ಟ್ ಅಲ್ಲಿದ್ದಾನೆ ಅವನು ಸೊಲ್ಯೂಷನ್ ಡಿಸ್ಕವರಿ ಮಾಡುತ್ತಾನೆ. ಸೊಲ್ಯೂಷನ್. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ನಿನ್ನಲ್ಲಿರುವಂಥದ್ದು ಶ್ರೇಷ್ಠವೆಂದು ತಿಳಿದು. ಎಲ್ಲಿರುವಂಥದ್ದು? ನಿನ್ನ ಹೊರಗಿರುವಂಥದ್ದಲ್ಲ, ನಿನ್ನ ಒಳಗಿರುವಂಥದ್ದು ಶ್ರೇಷ್ಠವೆಂದು ತಿಳಿದು ನಮ್ಮಲ್ಲಿ ವಾಸವಾಗಿರುವ ಪವಿತ್ರಾತ್ಮನ ಮೂಲಕ ಅದನ್ನು ಕಾಪಾಡು. ಡೋಂಟ್ ಲೂಸ್ ಇಟ್. ಡೋಂಟ್ ಲೂಸ್ ಇಟ್. ಎಷ್ಟೋ ಮಂದಿ ಬಾರ್ನೆಗೇನಾದವರು ಹೆಲ್ತಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಆ್ಯಕ್ಚುಲಿ ಹೆಲ್ತ್ ನಿಮ್ಮ ಒಳಗಿದೆ, ಆರೋಗ್ಯ ನಿಮ್ಮ ಒಳಗಿದೆ, ಆರೋಗ್ಯದ ನದಿ ನಿಮ್ಮ ಒಳಗಿದೆ. ಆರೋಗ್ಯ ನಿಮ್ಮ ದೇಹಕ್ಕೆ ಯಾವಾಗ ನೀವು ಡಿಸ್ಕವರಿ ಮಾಡುತ್ತೀರಿ, ಯಾವಾಗ ನೀವು ಹುಡುಕ್ತೀರಿ ನಿಮ್ಮ ಒಳಗೆ ಏನಿದೆ ಅಂತ, ಅದು ನಿಮ್ಮ ದೇಹಕ್ಕೆ ಫ್ಲೋ ಆಗುತ್ತದೆ. ಪ್ರೈಸ್ ಗಾಡ್. ನೀವು ಡಿಪ್ರೆಸ್ಸಲ್ಲಿ ಇರುವುದಿಲ್ಲ. ನಾವು ಎರಡು ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ನಂಬರ್ 1 ಕಾಣುವಂಥ ಲೋಕ. ಈ ಕಾಣುವಂಥ ಲೋಕಕ್ಕೆ ನಾವು ಕಮ್ಯುನಿಕೇಟ್ ಮಾಡುವಂಥ ಥ್ರೂ ದ 5 ಫಿಸಿಕಲ್ ಸೆನ್ಸ್. ಈ ದೇಹ ನಮಗೆ ಕೊಡಲ್ಪಟ್ಟಿದೆ. ದೇಹ ಎಂಬ ಮನೆಯ ಒಳಗೆ ನಾವಿದ್ದೇವೆ. ಯಾಕಂತ ಹೇಳಿದರೆ ಈ ಲೋಕದಲ್ಲಿ ನಾವು ಫಂಕ್ಷನ್ ಆಗಲಿಕ್ಕೆ, ವಿದೌಟ್ ದಿಸ್ ಬಾಡಿ ಯು ಕ್ಯಾನಾಟ್ ಫಂಕ್ಷನ್ ಆನ್ ದಿಸ್ ಅರ್ತ್. ಈ ಲೋಕದಲ್ಲಿ ನಿನಗೆ ಫಂಕ್ಷನ್ ಆಗಲಿಕ್ಕೆ ಆಗುವುದಿಲ್ಲ ವಿದೌಟ್ ದಿಸ್ ಬಾಡಿ. ಬಾಡಿ ಇಸ್ ವೆರಿ ಇಂಪಾರ್ಟೆಂಟ್. ಈ ದೇಹವನ್ನು ಟೇಕ್ ಕೇರ್ ಮಾಡುವಂಥದ್ದು, ಕಾಪಾಡುವಂಥದ್ದು ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ದೇವರು ನಮಗೆ ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಿದ್ದಾನೆ ಈ ದೇಹವನ್ನು ಟೇಕ್ ಕೇರ್ ಮಾಡಲಿಕ್ಕೆ. ಈ ದೇಹಕ್ಕೆ ಜಾರ್ದ, ಬೀಡಿ, ಸಿಗರೇಟ್, ಆಡು ಅಗೆದಾಗೆ ಜಾರ್ದ ಹಾಕಿ ಕುಂತಲ್ಲ. ಈ ದೇಹವನ್ನು ವ್ಯಭಿಚಾರಕ್ಕೆ, ಪಾಪಕ್ಕೆ ಒಪ್ಪಿಸಿಕೊಡ್ಲಿಕ್ಕೆ ಇರುವಂಥದ್ದಲ್ಲ. ಈ ದೇಹ ಪರಿಶುದ್ಧಾತ್ಮನ ಮಂದಿರವಾಗಿದೆ. ಈ ದೇಹದಲ್ಲಿ ದುರ್ಭಾಷೆಗಳು, ಬೇಡವಾದ ಭಾಷೆಗಳು ಹಾಕಿ ಹಾಳು ಮಾಡುವಂಥದ್ದಲ್ಲ. ಯಾಕೆ? ನೀವು ದೇವರಿಂದ ಹುಟ್ಟಿದಾಗ ದೇವರ ಜೀವವು ನಿಮ್ಮ ಒಳಗಿದೆ, ದೇವರ ಆರೋಗ್ಯವು ನಿಮ್ಮ ಒಳಗಿದೆ, ಪವಿತ್ರಾತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಇದನ್ನು ಕೇಳಿದಾಗ ಕೆಲವರಿಗೆ ಸುತ್ತೆಯಲ್ಲಿ ಬಡೆದಾಗೆ ಆಗ್ತದೆ. ಯಾಕಂದರೆ ದೇವರ ವಾಕ್ಯದಲ್ಲಿ ಜೀವಿಸಲಿಕ್ಕೆ ಮನಸ್ಸಿಲ್ಲದವರಿಗೆ. ಈ ದೇಹವನ್ನು ಟೇಕ್ ಕೇರ್ ಮಾಡುವಂಥದ್ದು ನಿನ್ನ ರೆಸ್ಪಾನ್ಸಿಬಿಲಿಟಿ. ಮೂರ್ಖನು ತನ್ನ ಮೂರ್ಖತನದಿಂದ ತನ್ನ ಗತಿಯನ್ನು ಹಾಳು ಮಾಡಿ ಯೆಹೋವನ ಮೇಲೆ ಕುದೀತಾನಂತೆ. ನಿನ್ನ ಕೈಯಲ್ಲಿ ಗಾಡಿ ಕೊಟ್ಟಾಗ ಗಾಡಿಯನ್ನು ಟೇಕ್ ಕೇರ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಅದು ನಿನ್ನದು. ಅದು ಕಂಪನಿಗೆ ದೂರ ಹಾಕುವುದಲ್ಲ. ಇಲ್ಲ, ನಾನು 1 ಕೋಟಿ ಕೊಟ್ಟು ಒಂದು ಬೆಸ್ಟ್ ಗಾಡಿ ತಗೊಂಡೆ, ಅದು ಯಾಕೆ ಹೀಗೆ ಸಂಕದಿಂದ ಸೇತುವೆಯಿಂದ ಕೆಳಗೆ ಬಿತ್ತು, ಅದು ನಿನಗೆ ಬಿಟ್ಟದ್ದು, ಕಂಪನಿಗೆ ಯಾಕೆ ದೂರುತ್ತಿ? ಕಂಪನಿ ನಿನ್ನ ಕೈಯಲ್ಲಿ ಕೊಟ್ಟಿದೆ, ಸ್ಟೇರಿಂಗ್ ನಿನ್ನ ಕೈಯಲ್ಲಿದೆ. ಕಂಪನಿ ಅಲ್ಲಿಂದ ರಿಮೋಟ್ ಕಂಟ್ರೋಲಲ್ಲಿ ಕಂಟ್ರೋಲ್ ಮಾಡುವುದಿಲ್ಲ. ಈ ಲೋಕದಲ್ಲಿ ದೇವರು ನಮಗೆ ದೇಹವನ್ನು ಕೊಟ್ಟಿದ್ದಾನೆ. ಅದನ್ನು ಹೇಗೆ ಟೇಕ್ ಕೇರ್ ಮಾಡುವಂಥದ್ದು, ಎಷ್ಟು ತಿನ್ನಬೇಕು, ಎಷ್ಟು ತಿನ್ನಬಾರದು ಎಲ್ಲವನ್ನು ದೇವರು ನಮಗೆ ಪ್ರಕಟಿಸ್ತಾನೆ. ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರದು ಅಂತ. ಜೇನು ಸಿಹಿ ಎಂದು ಅತಿಯಾಗಿ ತಿನ್ನಬೇಡ, ಕಾರಿಬಿಟ್ಟಿ ದೇಹ ತೆಗೆದುಕೊಳ್ಳುವುದಿಲ್ಲ. ಅತಿ ಮಾಂಸ ಭಕ್ಷಕರನ್ನು ಸೇರಬೇಡ, ಕಂಠಕ್ಕೆ ಕತ್ತಿ ಹಾಕು. ಹೊಟ್ಟೆ ಬಾಕನು ಕುಡುಕನು ಇಬ್ಬರು ದುರ್ಗತಿಗೆ ಬರುವರು. ಯಾರಿಗೆ ಉಪಕಾರ ಕೇಳಿದ್ದದು? ನಮಗೆ. ನೀನು ಕುಡಿದರೂ ದೇವರಿಗೇನಿಲ್ಲ. ದೇವರಿಗೆ ಏನಾಗ್ತದೆ ನೀನು ಕುಡಿದರೆ? ನಿನ್ನ ದೇಹವನ್ನು ನೀನು ಡ್ಯಾಮೇಜ್ ಮಾಡುತ್ತೆ. ಪ್ರೈಸ್ ಗಾಡ್. ನೀನು ಜಾರ್ದ, ಬೀಡಿ ಎಲ್ಲ ತಿಂದರೆ ಯಾರ ದೇಹವನ್ನು ಡ್ಯಾಮೇಜ್? ನಿನ್ನ ದೇಹವನ್ನು ಡ್ಯಾಮೇಜ್ ಮಾಡುತ್ತೆ. ನೀನು ವ್ಯಭಿಚಾರ ಮಾಡಿದರೆ ದೇವರಿಗೇನು ಮಾಡಿದ ಹಾಗೆ ಆಯಿತು? ನಿನ್ನ ದೇಹವನ್ನು ಡ್ಯಾಮೇಜ್ ಮಾಡುತ್ತೆ. ಇದೇ ಬೈಬಲಲ್ಲಿ. ಎಸ್, 1 Corinthians 6 chapter 17 verse. ಓಕೆ. ಕರ್ತನ ಸಂಸರ್ಗದಲ್ಲಿ ಇರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಓಕೆ. ನಿಮ್ಮ ಆತ್ಮ, ಕರ್ತನ ಆತ್ಮ ಒಂದು ಆತ್ಮವಾಗಿದೆ. ಆ ಲೈಫ್ ನಿಮ್ಮ ಒಳಗಿದೆ. ಓಕೆ. ಬಟ್ who is joined to the Lord is one spirit with him. Next. ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಬೈಬಲ್ ಹೇಳಿದೆ ಮೆಲ್ಲ ಓಡಿ ಹೋಗಿರಿ ಅಂತ ಹೇಳಿ. ದೂರವಾಗಿ ಓಡಿ ಹೋಗಿರಿ, ನಿಲ್ಬೇಡ್ರಿ ಅಲ್ಲಿ. ಫ್ಲೀ ಸೆಕ್ಷುವಲ್ ಇಮಾರಲಿಟಿ. ಎವ್ರಿ ಸಿನ್ ದಟ್ ಮ್ಯಾನ್ ಡಸ್ ಈಸ್ ಔಟ್ಸೈಡ್ ದ ಬಾಡಿ, ಬಟ್ ಹಿ ಹೂ ಕಮಿಟ್ ಸೆಕ್ಷುವಲ್ ಇಮಾರಲಿಟಿ ಸಿನ್ಸ್ ಅಗೇನ್ಸ್ಟ್ ಹಿಸ್ ಓನ್ ಬಾಡಿ. ಅವನ ಬಾಡಿಯನ್ನು ಆತನು ಡ್ಯಾಮೇಜ್ ಮಾಡುತ್ತಾನೆ.
ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ನೆಕ್ಸ್ಟ್, ದೇವರಿಂದ ದೊರಕಿ ನಿಮ್ಮ ಒಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿ ಆಗಿದೆ ಎಂಬುದು ನಿಮಗೆ ತಿಳಿಯದು, ಗೊತ್ತಿಲ್ವಾ? Do you not know that your body is the temple of the Holy Spirit who is in you, whom you have from God, and you are not your own. You are not your own property. You are not belong to you. ನಿನಗೆ ಸಂಬಂಧಪಟ್ಟವನಲ್ಲ. ನಿನ್ನಗೋಸ್ಕರ ಪ್ರಾಣವನ್ನು ಕೊಟ್ಟು, ನಿನಗೋಸ್ಕರ ರಕ್ತವನ್ನು ಕೊಟ್ಟು ಆತ ನಿನ್ನನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ. ಯು ಆರ್ ಹಿಸ್ ಪ್ರಾಪರ್ಟಿ. ನೀನು ಆತನ ಸೊತ್ತಾಗಿದ್ದೆ. ದೇವರಿಂದ ದೊರಕಿ ನಿಮ್ಮ ಒಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ರೋಗದ ಗುಡಿ ಅಲ್ಲ, ಅದು ಅಲರ್ಜಿಯ ಗುಡಿ, ಕ್ಯಾನ್ಸರ್ ಗುಡಿ ಅಲ್ಲ. ಜಾರ್ದ ಮತ್ತು ಪಾನ್ಪರ್ ಮತ್ತು ಏನು ಹೇಳ್ತಾರೆ ಶರಾಬಿನ ಕೊಂಕಣಿಯಲ್ಲಿ ಬುಯ್ಯಾವ್ ಅಲ್ಲ, ಅದು ಬರಣಿ ಹೇಳ್ತಾರೆ ನೋಡಿ, ಅಲ್ಲ, ಬರಣಿ ಅಲ್ಲ, ಅದು ಟ್ಯೂಮರ್, ಕ್ಯಾನ್ಸರ್ ರೋಗಗಳನ್ನು ಹೊತ್ತುಕೊಳ್ಳುವ ಸಾಧನ ಅಲ್ಲ ಅದು. ಯು ಹ್ಯಾವ್ ದ ಡಿಫರೆಂಟ್ ಲೈಫ್ ಇಸ್ ದ ಝೋಯೆ ಇನ್ ಯುವರ್ ಸ್ಪಿರಿಟ್. ಯಾಕೆ ನೀವು ಡಿಸ್ಕವರಿ ಮಾಡದಿದ್ದ ಕಾರಣ ನಿಮ್ಮ ಒಳಗೆ ಆ ಲೈಫ್ ಮುಚ್ಚಲ್ಪಟ್ಟಿದೆ. ನೀವಂತೂ ದೇವರಿಂದ ಹುಟ್ಟಿದವರು. ನಿಮ್ಮ ಒಳಗೆ ಇರುವ ಆತನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನಾಗಿದ್ದಾನೆ. ಆದ್ದರಿಂದ ನೀವು ಸುಳ್ಳು ಪ್ರವಾದಿಗಳನ್ನು ಜಯಿಸ್ತೀರಿ ಅಲ್ಲ, ಜಯಿಸ್ತೀರಿ. Praise God. You overcome the world. ಜಯಿಸ್ತೀರಿ. ರೋಗವನ್ನು ಜಯಿಸ್ತೀರಿ. ಸಿಕ್ನೆಸ್, ಕ್ಯಾನ್ಸರ್ ಅನ್ನು ಜಯಿಸ್ತೀರಿ. ವೆನ್ ಯು ಅರೈಸ್ ಇನ್ ಯುವರ್ ಸ್ಪಿರಿಟ್, ಯಾವಾಗ ನೀವು ಆತ್ಮದಲ್ಲಿ ಏಳುತ್ತೀರಿ, ಯು ವಿಲ್ ಡಾಮಿನೇಟ್ ಆನ್ ದಿಸ್ ಥಿಂಗ್ಸ್. ನೀವು ಇವುಗಳ ಮೇಲೆ ದೊರೆತನ ಮಾಡುತ್ತೀರಿ. ಅದಕ್ಕೆ ದೇವರಿಂದ ದೊರಕಿ ನಿಮ್ಮಲ್ಲಿ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ನಿಮಗೆ ತಿಳಿಯದು. ನಿಮ್ಮ ದೇಹ ಏನು ಮಾಡಬೇಕಂದ್ರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಕೊಡಲ್ಪಟ್ಟಿದೆ, ಮುಂದೆ ಬರೆಯಲ್ಪಟ್ಟಿದೆ. ಓಕೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆಗೊಳ್ಳಲ್ಪಟ್ಟವರು ಆದ ಕಾರಣ, ಇದು ಇಂಪಾರ್ಟೆಂಟ್, ಇದು ನಿಮ್ಮ ಅಡ್ರೆಸ್. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಯಾರು ಮಾಡಬೇಕು? ಇದು ದೇವರು ಮಾಡೋದಿಲ್ಲ, ಇದು ನೀವು ಮಾಡಬೇಕು. ಫಾರ್ ಯು ಆರ್ ಬ್ರಾಟ್ ಎಟ್ ಪ್ರೈಸ್. ಫಾರ್ ಯು ಆರ್ ಬ್ರಾಟ್ ಎಟ್ ಎ ಪ್ರೈಸ್. ದೇರ್ಫಾರ್ ಗ್ಲೋರಿಫೈ ಗಾಡ್ ಇನ್ ಯೋರ್ ಬಾಡಿ and in your spirit which are God's. Praise God. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಿಸಿರಿ. ನಾನು ನಿಮ್ಮನ್ನು ಖಂಡಿಸ್ತಿಲ್ಲ. ನೀವು ಕುಡಿತಾ ಇದ್ದೀಯಾ ಅಥವಾ ಜಾರ್ದ ತಿಂತಾ ಇದ್ದೀಯಾ ಅಥವಾ ವ್ಯಭಿಚಾರದಲ್ಲಿದ್ದೀಯಾ, ಐ ಆಮ್ ನಾಟ್ ಹಿಯರ್ ಟು ಕಂಡೇಮ್, ಐ ಆಮ್ ಹಿಯರ್ ಟು ಹೆಲ್ಪ್ ಯು ಥ್ರೂ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಮೂಲಕ ನನಗೆ ಹೆಲ್ಪ್ ಮಾಡುವಂಥ ನೀನು ದೇವರ ವಾಕ್ಯವನ್ನು ಕೇಳಿದರೆ ನಿನ್ನ ದೇಹದಲ್ಲಿದ್ದ ಎಲ್ಲ ಈ ಕ್ರೇವಿಂಗ್ಗಳು ತನ್ನ ಕೆಟ್ಟಿಗೆ ಬಿಟ್ಟು ಹೋಗುತ್ತವೆ. ಅದು ಯಾವುದೇ ಒಂದು ಸೆಳೆತದಲ್ಲಿ ಎಳೆತದಲ್ಲಿ ನೀನು ಇರುವುದಾದರೆ ನಿನಗೆ ಸಮಾಧಾನ ಇರುವುದಿಲ್ಲ. ಯು ಆರ್ ಕಂಟ್ರೋಲ್ ಬೈ ಸಮಥಿಂಗ್, ಯು ಆರ್ ಅಡಿಕ್ಟೆಡ್. ಅದನ್ನು ನಿನಗೆ ಹೊರಗೆ ಬರಲಿಕ್ಕೆ ಪವಿತ್ರಾತ್ಮನು ನಿನಗೆ ಹೆಲ್ಪ್ ಮಾಡುತ್ತಾನೆ. ಕಮ್. ಅದರಿಂದ ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ ಮೊದಲ ಪಾಠ. ಪ್ರೈಸ್ ಗಾಡ್. ಜ್ಞಾನೋಕ್ತಿ 4ನೇ ಅಧ್ಯಾಯ 7ನೇ ವಚನ, ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ ಮೊದಲ ಪಾಠ. ನಿನ್ನ ಎಲ್ಲ ಸಂಪತ್ತಿನಲ್ಲಿ ವಿವೇಕವನ್ನು ಪಡೆ, ಇಲ್ಲದ್ರೆ ಸಂಪತ್ತು ಬರ್ತದೆ, ಎಲ್ಲಿಂದ ಬರ್ತದೆ ಎಲ್ಲಿ ಹೋಗ್ತದೆ ನಿನಗೆ ಗೊತ್ತಿರುವುದಿಲ್ಲ. ನಿನ್ನ ಸಂಪತ್ತಿಗೆ ಪ್ರೊಟೆಕ್ಷನ್ ಇರುವುದಿಲ್ಲ. ನಾನು ಅನೇಕ ವರ್ಷಗಳ ಅನೇಕರು ನೋಡಿದ್ದೇನೆ. ಪ್ರೈಸ್ ಗಾಡ್. ಹಸುರಾಗಿ ಬೆಳೆದದ್ದು ನೋಡಿದ್ದೇನೆ ಮತ್ತು ಹುಡುಕಿದರೆ ಅಡ್ರೆಸ್ ಇಲ್ಲದನ್ನು ನೋಡಿದ್ದೇನೆ ಮತ್ತು ರೆಕ್ಕೆ ಬಂದದ್ದು ನೋಡಿದ್ದೇನೆ. ಫೈನಾನ್ಸ್ ಬಂದಾಗ ನಿನ್ನೆಲ್ಲ ಸಂಪತ್ತಿನಲ್ಲಿ ವಿವೇಕವನ್ನು ಪಡೆ. ಪ್ರೈಸ್ ಗಾಡ್. ವಿಸ್ಡಮ್ ಇಸ್ ದ ಪ್ರಿನ್ಸಿಪಲ್ ಥಿಂಗ್. ದೇರ್ ಫಾರ್ ಗೆಟ್ ವಿಸ್ಡಮ್ ಇನ್ ಆಲ್ ಯುವರ್ ಗೆಟಿಂಗ್. ಗೆಟ್ ಅಂಡರ್ಸ್ಟ್ಯಾಂಡಿಂಗ್. ಪ್ರೈಸ್ ಗಾಡ್. ಗೆಟ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಾದರೆ ಒಂದೊಂದೇ ಜಾರಿ ಹೋಗ್ತದೆ.
37ನೇ ಕೀರ್ತನೆಯಲ್ಲಿ 6ನೇ ವಚನ ನಿಮಗೆ ನಾನು ಓದ್ತೇನೆ. ಸಾಮ್ಸ್ 37, 6 ವರ್ಸ್. ಸಾಮ್ಸ್. ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಪ್ರಕಾಶಗೊಳಿಸುವನು. ಓಕೆ, ನೆಕ್ಸ್ಟ್. ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವರನ್ನು ನೋಡಿ ಉರಿಗೊಳ್ಳಬೇಡ. ಕುಯುಕ್ತಿ ಮಾಡಿ ಇವತ್ತು ಅಭಿವೃದ್ಧಿ ಅಂತಾರೆ. ಅವನದು ಒಳಗೆ ಹಾಕಿ ಇವನದು ಒಳಗೆ ಹಾಕಿ ಅವನಿಗೆ 2 ಸುಳ್ಳು ಹೇಳಿ ಮೋಸ ಮಾಡಿ ಏನಾದರೂ ಬ್ಯಾಂಕ್ ಅಕೌಂಟ್ ತುಂಬಿಸುವಂತ ಕುಯುಕ್ತಿಗಳು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವರನ್ನು ನೋಡಿ ಉರಿಗೊಳ್ಳಬೇಡ. ನಾನು ಎಷ್ಟು ನಂಬಿಗಸ್ತನಾಗಿ ನಾನು ಸಭೆಗೆ ಬಂದು ನಾನು ಬಿತ್ತುತ್ತಾ ಇದ್ದೀನಿ, ಏನಾಗಲಿಲ್ಲ, ಅವನು ನೋಡಿ ಹೇಗೆ ಬರ್ತಾ ಇದ್ದಾರೆ ಮೇಲೆ. ಬಬಳತೆ ಉರಿಗೊಳ್ಳಬೇಡ ಅಂತ ಹೇಳಿದರೆ ನಾನು ಕೂಡ ಹಾಗೆ ಮಾಡ್ತೇನೆ ಅಂತ ಹೇಳಬೇಡ. ಮುಂದೆ ಓದು, ಅಲ್ಲಿ ನೀನು ತೋರಿಸ್ತೇನೆ. ಓಕೆ, ಕೋಪವನ್ನು ಅಣಗಿಸಿಕೋ, ರೋಷವನ್ನು ಬಿಡು, ಉರಿಗೊಳ್ಳಬೇಡ. ಕೆಡುಕಿಗೆ ಕಾರಣವಾದಿತ್ತು. ಕೆಡುಕರು ತೆಗೆದು ಹಾಕಲ್ಪಡುವರು. ಯೆಹೋವನನ್ನು ನಿರೀಕ್ಷಿಸುವರೇ ದೇಶವನ್ನು ಅನುಭವಿಸುವರು. ಕೆಡುಕರು ಜಾಸ್ತಿ ದಿನ ನಿಲ್ಲುವುದಿಲ್ಲ. ಕೆಡುಕರು ತೆಗೆದು ಹಾಕಲ್ಪಡುವರು. ಯೆಹೋವನ ನಿರೀಕ್ಷಿಸುವರೇ ದೇಶವನ್ನು ಅನುಭವಿಸುವರು. ನೆಕ್ಸ್ಟ್. ಇನ್ನು ಸ್ವಲ್ಪ ಕಾಲದೊಳಗೆ, ಮಾರ್ಕ್ ಮೈ ವರ್ಡ್, ಇನ್ನು ಸ್ವಲ್ಪ ಕಾಲದೊಳಗೆ ದುಷ್ಟನು ಕಾಣಿಸದೆ ಹೋಗುವನು. ಅವನಿದ್ದ ಸ್ಥಳದಲ್ಲಿ ಎಷ್ಟು ವಿಚಾರಿಸಿದರೂ ಅವನು ಸಿಕ್ಕುವುದೇ ಇಲ್ಲ. ಪ್ರೈಸ್ ಗಾಡ್. ಇಲ್ಲಿದ್ದವರು ಎಲ್ಲಿ ಹೋದರು ಅಂತ ಅಡ್ರೆಸ್ಗಳು ಬರ್ತಾರೆ. ಅವ್ರು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಅಂತ. ಇಲ್ಲಿದ್ದವರು ಎಲ್ಲಿ ಹೋದರು? ಇನ್ನು ಸ್ವಲ್ಪ ಕಾಲದೊಳಗೆ ದುಷ್ಟನು ಕಾಣಿಸದೆ ಹೋಗುವನು. ಅವನಿದ್ದ ಸ್ಥಳದಲ್ಲಿ ಎಷ್ಟು ವಿಚಾರಿಸಿದರೂ ಅವನು ಸಿಕ್ಕುವುದೇ ಇಲ್ಲ. ನೆಕ್ಸ್ಟ್. ಆದರೆ ದೀನರು ದೇಶವನ್ನು ಅನುಭವಿಸುವರು. ಅವರು ಮಹಾ ಸೌಖ್ಯದಿಂದ ಆನಂದಿಸುವರು. ಪ್ರೈಸ್ ಗಾಡ್. ನೆಕ್ಸ್ಟ್. ದುಷ್ಟನು ನೀತಿವಂತನಿಗೆ ವಿರುದ್ಧವಾಗಿ ಆಲೋಚಿಸ್ತಾನೆ. ಅವನನ್ನು ನೋಡಿ ಹಲ್ಲು ಕಡಿತಾನೆ, ಒಮ್ಮೆ ಅವನು ಹೊರಗೆಪ್ಪೆ ಅಂತ ಬೈಬಲ್ ಹೇಳ್ತದೆ. ಆದರೆ ಕರ್ತನು ಅವನಿಗೆ ಶಿಕ್ಷಾಕಾಲ ಬರುತ್ತದೆ ಎಂದು ನಗುತ್ತಾನೆ. ಮೂರ್ಖ ನೀನು. ದುಷ್ಟರು ದೀನ ದರಿದ್ರರನ್ನು ಕಡಿದು ಬಿಡಬೇಕೆಂದು ಕತ್ತಿಯನ್ನು ಹಿಡಿದಿದ್ದಾರೆ. ಯಥಾರ್ಥನನ್ನು ಕೊಂದು ಹಾಕಬೇಕೆಂದು ಬಿಲ್ಲನ್ನು ಎತ್ತಿದ್ದಾರೆ. ಆದರೆ ಅವರ ಕತ್ತಿ ಅವರ ಎದೆಯನ್ನೇ ಇರಿದು ಬಿಡುವುದು. ನೀವು ಯಾರಿಗೆ ಬೇರೆಯವರಿಗೆಲ್ಲ ಶಾಪ ಹಾಕ್ತಿರಲ್ಲ, ಆ ಶಾಪ ನಿಮಗೇ ರಿಟರ್ನ್ ಆಗುವುದು. ನಾನು ಎಷ್ಟೋ ಮಂದಿಯನ್ನು ನೋಡಿದ್ದೇನೆ, ನೀನು ಬ್ಲಡ್ ಕಾರಿ ಸಾಹಿತ್ಯ ಅಂತ, ಕಡೆಗೆ ಅವರೇ ಬ್ಲಡ್ ಕಾರಿ ಸತ್ತವರುಂಟು. 37ನೇ 15ನೇ ವಚನ ಇದೆ. ಆದರೆ ಅವರ ಕತ್ತಿ ಅವರ ಎದೆಯನ್ನೇ ಇರಿದು ಬಿಡುವುದು. ಕತ್ತಿ ಅಂದರೆ ಬೇರೆ ಯಾರಲ್ಲ, ಇವತ್ತು ನಿಮ್ಮ ನಾಲಗೆ. ಕತ್ತಿ ತಿವಿದಾಗೆ ಮಾತಾಡುವವರುಂಟು. ಮತಿವಂತರ ಮಾತೇ ಮದ್ದು ಅಂತ ಇದೆಯಾ? 12ನೇ 18ನೇ ವಚನ ಜಾನೋಕ್ತಿ. ಕತ್ತಿ ತಿವಿದಾಗಿ ದುಡುಕಿ ಮಾತಾಡುವವರುಂಟು. ಮತಿವಂತರ ಮಾತೇ ಮದ್ದು ಆಗಿದೆ. ಅದಕ್ಕೋಸ್ಕರ ಮಾತಾಡುವಾಗ ಸ್ವಲ್ಪ ಜಾಗೃತ ಮಾಡಿ. ಇತರರಿಗೋಸ್ಕರ ಏನು ಮಾತಾಡ್ತೀರಿ? ಇವತ್ತು ನಾನು ಬೆಳಿಗ್ಗೆ ಮಾತಾಡ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಏನು ಮಾತಾಡುತ್ತಾನೆ, ಏನು ಅವನ ಆ್ಯಕ್ಷನ್ ಇದೆ, ಅದೇ ಅಟ್ಮಾಸ್ಫಿಯರ್ನ ಆತನು ಕ್ಯಾರಿ ಮಾಡುತ್ತಾನೆ. ಕೆಲವರು ತುಂಬ ಜೋಕ್ ಮಾತಾಡ್ತಾರೆ. ಸಿಕ್ಕಿದವರಿಗೆ ತಮಾಷೆ ಮಾಡೋದು, ಜೋಕ್ ಮಾತಾಡೋದು ಅಂತ. ಮೂಮೆಂಟ್ ಅವರ ಹತ್ತಿರ ನೀವು ಹೋಗುವಾಗ ಸೇಮ್ ಅಟ್ಮಾಸ್ಫಿಯರ್, ಆ ಒಂದು ಇನ್ಸ್ಪಿರೇಷನ್ ಬರ್ತದೆ. ಜೋಕ್. ನೀವೊಬ್ಬ ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವ ವ್ಯಕ್ತಿ ಆದರೆ ಯು ಆರ್ ರಿಲೀಸಿಂಗ್ ಆ್ಯಂಡ್ ಕ್ರಿಯೇಟಿಂಗ್ ಡಿಫ್ರೆಂಟ್ ಅಟ್ಮಾಸ್ಫಿಯರ್. ನಿನಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಅನೇಕರು ಇನ್ಸ್ಪೈರ್ ಆಗುತ್ತಾರೆ. Praise God. ನೀನು ಒಬ್ಬ ವ್ಯಕ್ತಿ ಕೊಡುವುದಾದರೆ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವುದಾದರೆ, ಅನೇಕರು ನಿನಗೆಗೋಸ್ಕರ ಕೊಡುವುದಕ್ಕೆ ಪ್ರೇರೇಪಿಸಲ್ಪಡುತ್ತಾರೆ. ಇಟ್ ಇಸ್ ಅ ಸ್ಪಿರಿಚುವಲ್ ಲಾ. ಇದು ನಿಯಮ. ಇದು ನಾನು ಮಾತಾಡೋದಿಲ್ಲ ಇವತ್ತು. ನೆಕ್ಸ್ಟ್ ಮುಂದಿನ ದಿನದಲ್ಲಿ ನಾನು ಮಾತಾಡ್ತೇನೆ ಅಭಿವೃದ್ಧಿ ಅಂದರೆ ಏನು ಅಂತ. ಓಕೆ, ದಟ್ ಅಟ್ಮಾಸ್ಫಿಯರ್. ಅದಕ್ಕೋಸ್ಕರ ಮೇಂಟೈನ್ ಯುವರ್ ಸ್ಪಿರಿಚುವಲ್ ಲೈಫ್. ನಿಮ್ಮ ಆತ್ಮಿಕ ಜೀವಿತವನ್ನು ಮೇಂಟೈನ್ ಮಾಡಿರಿ. ಸದುಪದೇಶವನ್ನು ಪಡೆ, ಅದನ್ನು ಬಿಗಿಯಾಗಿಡಿ, ಅದನ್ನು ಕಾಪಾಡಿಕೋ. ಅದೇ ನಿನಗೆ ಜೀವ. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಮೊದಲ ಪಾಠ. ಓಕೆ ಪ್ರೇರೆ,
ಇಷ್ಟರವರೆಗೆ ನೀವು ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ ದಿಸ್ ಅ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ಸಲ್ವೇಷನ್ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್. ಗ್ರೇಟೆಸ್ಟ್ ಗಿಫ್ಟ್. ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ, ನನ್ನೊಟ್ಟಿಗೆ ನೀವು ಪ್ರಾರ್ಥಿಸಿರಿ. ಓನ್ಲಿ ಒನ್ ಲೈಫ್. ನಮಗೋಸ್ಕರ ಜೀವಿಸುವಂಥ ಕಾಲ ಮುಗಿಯಿತು. ಲಿವ್ ಫಾರ್ ಜೀಸಸ್. ಹಿ ಲವ್ಸ್ ಯು ಸೋ ಮಚ್. ಓಕೆ, ಐ ಲೀಡ್ ಯು ಇನ್ ಪ್ರೇಯರ್. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರೇ, ನೀನು ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ನೀನು ಕಳಿಸ್ತಿ. ಆತ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ. ಬಾಯಿಂದ ಅರಿಕೆ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆಂದು. ನಾನು ನಂಬುತ್ತೇನೆ, ನನಗೆ ಬಿಡುಗಡೆ ಆಯಿತು. ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮನನ್ನು ನಂಬಿಕೆಯ ಮೂಲಕ ನಾನು ಸ್ವೀಕರಿಸ್ತೇನೆ. ಫಿಲ್ ಮಿ ವಿತ್ ಯ ಹೋಲಿ ಸ್ಪಿರಿಟ್ ಆಫ್ ಗಾಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೀನು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಿ ಫಾರ್ ಎವರ್, ಯಾವಾಗಲೂ ಯೇಸು ನಾಮದಲ್ಲಿ. ಕರ್ತನೆ, ಇವರಿಗೆ ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ಕನೆಕ್ಟ್ ಆಗಲಿ. ಇನ್ ದ ನೇಮ್ ಆಫ್ ಜೀಸಸ್ ಐ ರಿಲೀಸ್ ಯುವರ್ ಅನಾಯಿಂಟಿಂಗ್ ಆಫ್ ಗಾಡ್. ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ರಿಸೀವ್ ದ ಹೋಲಿ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್ ಓ ಗಾಡ್. ಎವ್ರಿ ವಿಕೆಡ್ ಕೌನ್ಸಿಲ್ ಐ ಬ್ರೇಕ್ ಯು ಆ್ಯಂಡ್ ಕ್ಯಾನ್ಸಲ್ ಯುವರ್ ಪವರ್ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು. ಇವರು ಪ್ರೊಟೆಕ್ಟ್ ಆಗಲಿ, ಇವ್ರಿಗೆ ಅನೇಕರಿಗೆ ಆಶೀರ್ವಾದವಾಗಲಿ. ಕೆಡುಕನ ಕೈಯಿಂದ ಇವ್ರನ್ನ ತಪ್ಪಿಸಿ ಕಾಪಾಡು, ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಪ್ರೇರೆ, ಒಂದು ವೇಳೆ ನೀವು ದೇಹದಲ್ಲಿ ಸಿಕ್ಕಿರುವುದಾದರೆ ಐ ಆಮ್ ಗೋಯಿಂಗ್ ಟು ಪ್ರೇ ಫಾರ್ ಯು. ನಾನು ಹೇಳಿದೆ, ಹೀಲಿಂಗ್ ನಿಮ್ಮ ಒಳಗಿದೆ, ಲೈಫ್ ನಿಮ್ಮ ಒಳಗಿದೆ. ಅದನ್ನು ಪ್ರಜ್ವಲಿಸುವಂತೆ ಮಾಡಿರಿ. ನಿಮ್ಮ ದೇಹದಲ್ಲಿ ಕರ್ತನ ಪ್ರಭಾವವನ್ನು ಪ್ರಕಾಶಿಸಿರಿ. ಪ್ರೇಸ್ ಗಾಡ್. ದಿಸ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಇದು ನಿಮ್ಮ ಜವಾಬ್ದಾರಿಯಾಗಿದೆ. ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದಾತನ ಆತ್ಮನು ನನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ. ತಂದೆ, ಅದೇ ಆತ್ಮನ ಮೂಲಕ ನನ್ನ ಮೃತ್ಯ ದೇಹಕ್ಕೆ ನೀನು ಜೀವ ಕೊಟ್ಟಿದ್ದಿ. ನನ್ನ ದೇಹದ ಎಲ್ಲ ಅಂಗಗಳು ನಾರ್ಮಲ್ ಆಗಿ ಫಂಕ್ಷನ್ ಆಗಲಿ. ಯಾವುದೇ ಎಲರ್ಜಿ, ಯಾವುದೇ ಕ್ಯಾನ್ಸರ್, ಯಾವುದೇ ಗೆಡ್ಡೆ, ಯಾವುದೇ ಫೈಲ್ಸ್ ಪ್ರಾಬ್ಲಮ್, ಯೂಟ್ರಸ್ ಪ್ರಾಬ್ಲಮ್, ಕ್ಯಾನ್ಸರ್, ಹಾರ್ಟ್ ಪ್ರಾಬ್ಲಮ್ ಯಾವುದಕ್ಕೆ ಅಧಿಕಾರ ಇಲ್ಲ. ನರ್ವ್ ಸಿಸ್ಟಮ್ ಪ್ರಾಬ್ಲಮ್, neck pain, anything. I take authority over you in the mighty name of Jesus. I break your power in the name of Jesus. ಎಲ್ಲ ವ್ಯಾಧಿಗಳು, ಅಸ್ತಮಾ, arthritis problem, I command you, live it in the name of Jesus by the power of the Holy Spirit of God. ತಲೆಯಿಂದ ಪಾದದವರೆಗೆ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ. Be healed right now in the name of Jesus. Bone be restored by the power of the Holy Spirit. Eyesight problem, come out in the name of Jesus. Be healed right now. Ear problem, be healed right now. Hair falling problem, be healed right now in the name of Jesus. Uterus problem, be healed by the power of the Holy Spirit. Thank you, Jesus. Heart, you function normal. Lungs, be free by the power of the Holy Spirit in the name of Jesus, oh God. ಎಲ್ಲ ಸ್ಕಿನ್ ಡಿಸೀಸ್, ಎಲರ್ಜಿಗಳು, ಐ ಡಿಸ್ಟ್ರಾಯ್ ಯರ್ ಪವರ್ ಇನ್ ದ ನೇಮ್ ಆಫ್ ಜೀಸಸ್ ಮಾಸ್ಟರ್. ಬೋನ್ ಬಿ ಹೀಲ್ಡ್ ರೈಟ್ ನೌ. ಬ್ರೋಕನ್ ಬೋನ್ ಬಿ ರೆಸ್ಟೋರ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಕರ್ತನ, ಇವರಿಗೆ ವಿರುದ್ಧವಾಗಿ ನಿಂತಿರು ಯಾವ ಆಯುಧವೂ ಜಯಿಸುವುದಿಲ್ಲ. ಇವರು ಪ್ರೊಟೆಕ್ಟ್ ಆಗಿದ್ದಾರೆ. ಥ್ಯಾಂಕ್ ಯು. ಯಾರಿಗೆ ಕೆಲಸ ಇಲ್ಲೋ ಕೆಲಸಗಳು ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ. ಯಾರಿಗೆ ಪ್ರಮೋಷನ್ ಇಲ್ಲೋ ಪ್ರಮೋಷನ್ಗಳು ಬಿಡುಗಡೆ ಆಗಲಿ. ಯಾರ ಬಿಸ್ನೆಸ್ ಸ್ಟ್ರಕ್ ಆಗಿದೆಯೋ ಅದನ್ನು ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ. ಐ ಡಿಸ್ಪ್ಯಾಚ್ ಏಂಜಲ್ಸ್. ಕರ್ತನೆ, ಎಲ್ಲರೂ ಸ್ವಸ್ಥತೆಯನ್ನು ಹೊಂದಲಿ. ಪ್ರತಿಯೊಂದು ಮನೆಯಲ್ಲಿ, ಕುಟುಂಬದಲ್ಲಿ ಸಮಾಧಾನ ಆವರಿಸಲಿ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಇದ್ದ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಡೌಟ್ಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ. ಎಲ್ಲ ಶರಾಬು ಅಡಿಕ್ಷನ್ಗಳು, ಬೀಡಿ ಸಿಗರೆಟ್ನ ಅಡಿಕ್ಷನ್ಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ. ಐ ಬ್ರೇಕ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ಸೂಸೈಡ್ ಥಾಟ್ಸ್ಗಳು, ಮರಣದ ಭಯಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ ಇನ್ ದ ನೇಮ್ ಆಫ್ ಜೀಸಸ್. ಯು ಸ್ಪಿರಿಟ್ ಆಫ್ ಪ್ಯಾರಲೈಸ್, ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. Be healed right now in the name of Jesus. Roshakaba Hamre Salam Rosia. ಕರ್ತನೆ, ಸಣ್ಣ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ. ಅವರು ಪ್ರೊಟೆಕ್ಟ್ ಆಗಲಿ. ಥ್ಯಾಂಕ್ ಯು ಲಾರ್ಡ್. ಯವನಸ್ಥರು ಕೂಡ ಪ್ರೊಟೆಕ್ಟ್ ಆಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನ್ನ ಪ್ರಸನ್ನತೆ ಇವ್ರನ್ನ ಆವರಿಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ. ಆಮೆನ್. ಪ್ರೇಯರ್ ನಿಮಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅದನ್ನು ಮಾಡಿರಿ. ದ ಹೀಲಿಂಗ್ ಅನಾಯಿಂಟಿಂಗ್ ಇಸ್ ಫ್ಲೋವಿಂಗ್
ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ರಿಸೀವ್ ಎ ಹೀಲಿಂಗ್. ನಿಮ್ಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ಮಾಡಿರಿ ಇನ್ ದ ನೇಮ್ ಆಫ್ ಜೀಸಸ್. ಎಸ್,